ಎಲ್ರಿಗೂ ನಮಸ್ಕಾರ. ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿ. ಬಣ್ಣ ಬಿಳಿ. ಈ ಬಣ್ಣವು ಶಕ್ತಿ, ಶುದ್ಧತೆ ಮತ್ತು ಸಂತೋಷವನ್ನು ಪ್ರತಿನಿಧಿಸುತ್ತದೆ. ಶೈಲಪುತ್ರಿ ದೇವಿಯ ಕತೆ. ಶೈಲಪುತ್ರಿ ಎಂದರೆ ಪರ್ವತರಾಜ ಹಿಮವಂತನ ಪುತ್ರಿ. ಹಿಂದಿನ ಜನ್ಮದಲ್ಲಿ ಅವಳು ಸತೀದೇವಿ, ದಕ್ಷ ಪ್ರಜಾಪತಿಗಳ ಪುತ್ರಿಯಾಗಿದ್ದರು. ಸತಿ ಶಿವನನ್ನು ಆರಾಧಿಸಿ ಅವರ ಪತಿಯಾದರು. ಆದರೆ ಸತಿಯ ತಂದೆ ದಕ್ಷನು ಶಿವನನ್ನು ಅವಮಾನಿಸಿದಾಗ ಸತಿ ತಂದೆಗೆ ಯಜ್ಞದಲ್ಲಿ ತನ್ನ ಜೀವ ತ್ಯಾಗ ಮಾಡಿದರು. ನಂತರ ಅವಳು ಹಿಮವಂತನ ಮನೆಗೆ ಶೈಲಪುತ್ರಿಯಾಗಿ ಪರ್ವತ ಕುಮಾರಿ ಜನಿಸಿದರು. ಶೈಲಪುತ್ರಿ ದೇವಿ ನಂದಿಯ ಮೇಲೆ ಸವಾರಿ ಮಾಡಿ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಕಮಲ ಹಿಡಿದುಕೊಂಡಿರುತ್ತಾರೆ. ಅವಳನ್ನು ಮಹಾದೇವಿಯ ಅವತಾರ ಎಂದು, ಕಾಮಧೇನು, ಶಕ್ತಿ, ಭಕ್ತಿ, ಧೈರ್ಯವನ್ನು ಸಂಕೇತ ಎಂದು ಆರಾಧಿಸಲಾಗುತ್ತದೆ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆ ಮಾಡಿದರೆ ಮನೆಯಲ್ಲಿ ಶಾಂತಿ, ಆರೋಗ್ಯ ಹಾಗೂ ಸತ್ಕಾರ್ಯಗಳು ಪ್ರಾರಂಭವಾಗುತ್ತದೆ ಎಂದು ನಂಬಿಕೆ ಇದೆ. ಥ್ಯಾಂಕ್ ಯು.